ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಮತ್ತು ದೇವರುಗಳ ಮೊದಲನೇ ವರ್ಷದ ವಾರ್ಷಿಕೋತ್ಸವ. ಸುದ್ದಿಯ ವಿವರ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಕಾರಹಳ್ಳಿ ರಸ್ತೆ ವಿಜಯನಗರದಲ್ಲಿ ಪ್ರತಿಷ್ಠಾಪನೆಯಾಗಿರುವ ವೇದ ಪುರುಷ ಪರಬ್ರಹ್ಮ ಭಗವಾನ್ ಶ್ರೀ ವಿರಾಟ್ ವಿಶ್ವಕರ್ಮ ಶ್ರೀ ಕಾಳಿಕಾಂಬ ಕಮ್ಮಟೇಶ್ವರ ಸ್ವಾಮಿ ಶ್ರೀಮದ್ ವಿರಾಟ್ ಸುತನೂರು ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿ ಮಹಾಗಣಪತಿ ಸುಬ್ರಹ್ಮಣ್ಯಂ ಸ್ವಾಮಿ ನವಗ್ರಹಗಳ ದೇವತೆಗಳ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಬಂಗಾರಪೇಟೆಯವರ ವತಿಯಿಂದ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ಸಂಜೆ 8ನೇ ತಾರೀಕು ಸಂಜೆ 5 ಗಣಪತಿ ಪೂಜೆ, ಪುಣ್ಯಾಹವಾಚನ, ನವಗ್ರಹ ಪೂಜೆ, ಕಲಶಾರಾಧನೆ, ವಾಸ್ತುರಾಕ್ಲೋಗ್ನ ಹೋಮಗಳು, ಮಹಾಮಂಗಳಾರತಿ ನೆರವೇರಿತು. 9ನೇ ತಾರೀಕು ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ದ್ವಾರಪಾಲಕ ವಿಗ್ರಹಗಳ ಪ್ರತಿಷ್ಠಾಪನೆ, ದೇವರಿಗೆ ಪಂಚಾಮೃತಾಭಿಷೇಕ, 7:30 ಗಂಟೆಯಿಂದ ಗಣಪತಿ ನವಗ್ರಹ ಕಲಾಹೋಮ, ಪ್ರಧಾನ ದೇವರುಗಳ ಹೋಮ, ಪುಣ್ಯಾಹುತಿ ಮತ್ತು ಕುಂಭಾಭಿಷೇಕ, 9:30 ಗಂಟೆಯಿಂದ ಮಹಾಚಂಡಿಗಾ ಯಾಗ, 12 ಗಂಟೆಗೆ ಮಹಾಪುಣ್ಯಾಹುತಿ, ಮಹಾಮಂಗಳಾರತಿ, ಮಧ್ಯಾಹ್ನ 2 ಗಂಟೆಗೆ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ನಡೆಯಿತು. ಈ ಪೂಜಾ ಕಾರ್ಯಕ್ರಮಕ್ಕೆ ಸಂಘದ ಹಿರಿಯರು, ಗೌರವ ಅಧ್ಯಕ್ಷರು, ಕಾರ್ಯನಿರ್ವಾಹಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಖಜಾಂಚಿ, ಕಾರ್ಯಕಾರಿ ಸಮಿತಿ ಸದಸ್ಯರು, ಸರ್ವ ಸದಸ್ಯರು, ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರುಗಳ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. जय श्री आदित्य आदि नवग्रह आधार गोविंद बिड़ी सर ಪೇಟೆಯ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಕಾಳಿಕಾಂಬ ಕಮ್ಮಟೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣಗೊಂಡು ಸುಮಾರು 1 ವರ್ಷ ಕಾಲ ಆಗಿದೆ. ಈ ವರ್ಷದಲ್ಲಿ ನಮ್ಮ ನೂತನವಾಗಿ ಅಧ್ಯಕ್ಷರಾದಂತಹ ನಾಗರಾಜ್ ಅವರು ಅಧ್ಯಕ್ಷತೆಯಲ್ಲಿ ಇವತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೆಸಿಕೊಟ್ಟಿರ್ತಾರೆ. ಅವರದೇ ಆದಂತಹ ಎಲ್ಲ ಚಟುವಟಿಕೆಗಳಲ್ಲಿ ಮುಂದೆ ನಿಂತು ಅವರು ನಂದೇ ಒಂದು ಕೆಲಸ ಅಂತ ಭಯಭಕ್ತಿಯಿಂದ ನಿರ್ವಹಿಸಿರುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಬಂಗಾರಪೇಟೆಯ ಜನತೆ ಎಲ್ಲ ಬಂಧುವರು ಬಂದು ದೇವಾಲಯಕ್ಕೆ ವಾರ್ಷಿಕೋತ್ಸವ ಕಾರ್ಯಕ್ರಮ, ಹೋಮ ಮತ್ತು ಹವನಗಳಲ್ಲಿ ಭಾಗವಹಿಸಿ ಅವರು ಎಲ್ಲರೂ ಸೇರಿ ಅವ್ರಿಗೂ ಆ ದೇವಿ ಕಾಳಿಕಾಂಬ ಕಮ್ಮಟೇಶ್ವರ ಸ್ವಾಮಿ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಳ್ಳಿ ಅಂತ ಕೋರುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮೂಡಿಸ್ತಾ ಇದ್ದೀವಿ. ಅಧ್ಯಕ್ಷರು ಮಾತಾಡೋಕ್ಕೆ ನಾಕೋಚೆ ಬೀಳ್ತಾರೆ. ಪಾಪ ಅವರು ಅಧ್ಯಕ್ಷರು ಅನ್ನೋದು ಯಾವುದೇ ಅವ್ರಿಗೆ ಜಂಬ ಇಲ್ಲ. ನಾನು ಒಂದು ದುಡಿಮೆ ಮಾಡಬೇಕು ಅಂತ, ಒಂದು ಕಾರ್ಯ ಮಾಡಬೇಕು ಅನ್ನೋ ಒಂದು ಒಮ್ಮಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತು ಮಾಡಿ ತೋರಿಸಿದ್ದಾರೆ. ನಮ್ಮ ಜನಾಂಗದ ಎಲ್ಲ ಜನತೆಗೂ ಗೊತ್ತಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಂಗಾರಪೇಟೆ ತಾಲೂಕು ವಿಶ್ವಕರ್ಮ ಸಂಘದ ಕ್ಷೇಮಾಭಿವೃದ್ಧಿ ಬಂಗಾರಪೇಟೆಯಲ್ಲಿ ಬಂಗಾರಪೇಟೆ ಟೌನ್ನ ಕಾರಹಳ್ಳಿ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕಾಳಿಕಾಂಬ ಕಮ್ಮಟೇಶ್ವರ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ನೂತನವಾಗಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಾವೆಲ್ಲರೂ ಸೇರಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಜನಾಂಗದವರು ನಾವೇ ಇಷ್ಟಪಟ್ಟು ನಾಗರಾಜ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅಧ್ಯಕ್ಷನ ಮಾಡಿ ಅವರು
ಯಾವುದೇ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಯಲ್ಲಿದ್ದು ಒಬ್ಬ ಕಾರ್ಯಕರ್ತನ ರೀತಿ ಕೆಲಸ ಮಾಡ್ತಾರೆ. ನಮ್ಮ ದೇವಸ್ಥಾನದ ಇವತ್ತಿನ ಹಾಗೂ ನಿನ್ನೆಯ ಪೂರ್ತಿ ಅನ್ನದಾನವನ್ನು ಅವರೇ ಅವ್ರ ಸ್ವಂತ ಖರ್ಚಿನಲ್ಲಿ ಮಾಡಿರ್ತಾರೆ. ಅದು 8ನೇ ತಾರೀಕು ನವಗ್ರಹ ಹೋಮ, ಕಳಹೋಮ, 8ನೇ ತಾರೀಕು ಇವತ್ತಿನ ದಿನ 9ನೇ ತಾರೀಕು ಚಂಡಿ ಹೋಮ ಅತ್ಯಮೋಘವಾಗಿ ಉನ್ನತ ಮಟ್ಟದಲ್ಲಿ ನಡೆದಿರುತ್ತೆ. ಎಲ್ಲ ಕಾರ್ಯಕರ್ತರು, ನಮ್ಮ ಕುಲದ ವಿಶ್ವಕರ್ಮ ಕುಲದ ಎಲ್ಲ ಪದಾಧಿಕಾರಿಗಳು, ಬಂಧುಗಳು, ಈ ತಾಲೂಕಿನ ಎಲ್ಲ ನಮ್ಮ ನಾಗರಿಕರು ಬಂದು ಅತಿ ಉನ್ನತವಾಗಿ ಯಶಸ್ಸುಗೊಳಿಸಿರ್ತಾರೆ. ಎಲ್ಲರಿಗೂ ನಮ್ಮ ವಿಶ್ವಕರ್ಮ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ, ಅದೇ ರೀತಿ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಾದ ನಾಗರಾಜ್ ಅವ್ರಿಗೂ ಸಹ ನಮ್ಮ ಸಿಬ್ಬಂದಿ ಪರವಾಗಿ, ನಮ್ಮ ಕುಲದ ವಿಶ್ವಕರ್ಮ ಕುಲದ ಎಲ್ಲ ಸದಸ್ಯರ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ರೀತಿ ಅವರು ಇಂಥ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ, ಇದರಲ್ಲಿ ಇನ್ನೂ ಒಂದು ದೊಡ್ಡ ವಿಷಯ ಹೇಳಬೇಕು ಅಂದರೆ, ಶ್ರೀಶೇಖರಾಚಾರ್ಯ ಅವರ ಹೆಸರನ್ನು ನಾವೆಲ್ಲೂ ಹೇಳ್ತಾ ಇಲ್ಲ. ನಾನು ಪ್ರತಿ ಸಾರಿ ಹೇಳ್ಕೊಂಡು ಬರ್ತಾ ಇರ್ತೀನಿ, ಈ ದೇವಸ್ಥಾನ ಈ ಮಟ್ಟಕ್ಕೆ ನಿರ್ಮಾಣ ಆಗಬೇಕು ಅಂದರೆ ಅವರ ಅಪಾರ ಒಂದು ಕೊಡುಗೆ ಇದೆ. ಅವ್ರಿಗೂ ಸಹ ನನ್ನ ಮನಸ್ಫೂರ್ತಿ ಧನ್ಯವಾದಗಳನ್ನು ನಾನು ತಿಳಿಸ್ತಾ, ನಮ್ಮ ಪ್ರತಿಯೊಬ್ಬ ವಿಶ್ವಕರ್ಮ ಬಂಧುಗಳಿಗೂ ಗೊತ್ತು ಈ ಶ್ರಮ ಅವರು ಏನು ಶ್ರಮ ಪಟ್ಟಿರ್ತಾರೆ ಅಂತ. ಅವ್ರಿಗೂ ಸಹ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಗೆ ಪ್ರತಿನಿತ್ಯ ಪೂಜೆಗಳಿಗೆ, ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲ ಜನಾಂಗದವರು ಬಂದು ನಮ್ಮನ್ನು ಸಹಕರಿಸಿ ವಿಜೃಂಭಣೆಯಿಂದ ನಮ್ಮ ದೇವಸ್ಥಾನವನ್ನು ನಡೆಸ್ಕೊಳ್ಳಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ.